ಪೆನ್ ಡ್ರೈವ್ ಬಿರುಗಾಳಿ ಅದರ ಸೌಂಡು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆ ಬಿರುಗಾಳಿ ಅಪ್ಪಳಿಸಿದಂಥ ರಭಸಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಪ್ಪಳವೂ ಕೂಡ ಹೆಚ್ಚಾಗಿದೆ. ಪೆನ್ ಡ್ರೈವ್ನಲ್ಲಿ ಹೋದಂಥ ಮಾನದಿಂದ ದಳ ಆರೋಪಿ ಸ್ಥಾನದಲ್ಲಿ ನಿಂತಿದೆ. ಆದರೆ ಬಲಿಪಶು ಸ್ಥಾನದಲ್ಲಿ ನಿಲ್ಲಿಸಿದ ಹಸ್ತದ ವಿರುದ್ಧ ಈಗ ಚಕ್ರ ತಿರುಗಿದೆ. ಹೀಗೆ ಚಕ್ರ ತಿರುಗುತ್ತಲೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ, ಖಡಕ್ ಸೂಚನೆಗಳನ್ನು ರವಾನಿಸಿದೆ. ಸ್ಕ್ರಿಪ್ಟ್ ರೈಟರು, ಈ ಚಿತ್ರಕಥೆ ಬರೆದವರೇ ಸುರ್ಜೇವಾಲಾ. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವರು, ಪ್ರೊಡ್ಯೂಸರು ಡಿ.ಕೆ. ಶಿವಕುಮಾರ್. ನಿಂತ್ರು ಪೆನ್ ಡ್ರೈವ್, ಕೂತ್ರು ಪೆನ್ ಡ್ರೈವ್, ಟಿವಿ ಆನ್ ಮಾಡಿದ್ರು ಪೆನ್ ಡ್ರೈವ್, ನಾಯಕರು ಬಾಯ್ ಬಿಟ್ರು ಪೆನ್ ಡ್ರೈವ್. ಇಡೀ ರಾಜಕೀಯವೇ ಪೆನ್ ಡ್ರೈವ್ ಲೀಲೆಯಲ್ಲೇ ಮುಳುಗಿದೆ. ಕಾನೂನು ಮೂಲಕ ಕ್ರಮದ ಬದಲು 4 ಗೋಡೆ ಮಧ್ಯೆ ನಡೆದ ಖಾಸಗಿತನ ಹಾಸನದ ಬೀದಿ ಬೀದಿಗಳಲ್ಲಿ ಪೆನ್ ಡ್ರೈವ್ ಮೂಲಕ ಹರಾಜು ಹಾಕಿದೆ. ಹಾಸನದಿಂದ ಡೆಲ್ಲಿವರೆಗೂ ಪಲ್ಲಂಗದ ರಾಸಲೀಲೆ ಕಥೆಗಳೇ ವಿಜೃಂಭಿಸ್ತಾ ಇದ್ರೆ, ರಾಜ್ಯದ ಮೇಲೆ ವಿಕೃತಿಯ ಕಪ್ಪು ಚುಕ್ಕೆ ಮೆತ್ತುವ ಕೆಲಸವು ನಾಚಿಕೆ ಹುಟ್ಟಿಸ್ತಾ ಇದೆ. ಪೆನ್ ಡ್ರೈವ್ ಚಕ್ರವ್ಯೂಹದಲ್ಲಿ ಸಿಲುಕದಂತೆ ಕಟ್ಟೆಚ್ಚರ. ರಾಜ್ಯದ ಸಚಿವರಿಗೆ ಕೈ ಹೈಕಮಾಂಡ್ನಿಂದ ಸೂಚನೆ. ಹೀಗೆ ಕೇಸ್ ಯಾಕೋ ತಿರುಗುಬಾಣ ಆಗ್ತಿದೆ ಅನ್ನೋ ಅನುಮಾನ ಮೂಡುತ್ತಲೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಸಂದೇಶವೊಂದನ್ನ ರವಾನಿಸಿದೆ. When all these things they got the information after the election process started, they came to know that Congress will going to actually lose all the parliamentary seats. For that reason only he has taken the lead. Sir, you are alleging that yes, all these people they sat and they decided to expose this issue to mislead the people. ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟರು, ಕತೆ ಅಂತಾರಲ್ಲ, ಕತೆ ಇದು ಚಿತ್ರಕಥೆ, ಈ ಚಿತ್ರಕಥೆ ಬರೆದವರೇ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರು ಡಿ.ಕೆ. ಶಿವಕುಮಾರ್. ಪೆನ್ ಡ್ರೈವ್ ವಿಚಾರದಲ್ಲಿ ಎಲ್ಲಾ ಸಚಿವರು ಸರ್ಕಾರದ ಪರ ನಿಲ್ಲಬೇಕು. ಎಸ್ಐಟಿ ಮೂಲಕ ಪಾರದರ್ಶಕ ತನಿಖೆಗೆ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿ ಅಂತ ಸೂಚಿಸಿದೆ. ಪಕ್ಷದ ನಾಯಕರ ವಿರುದ್ಧ ಆರೋಪ ಮಾಡಿದ್ರೆ ಸೈಲೆಂಟ್ ಆಗಿರಬೇಡಿ. ಇಡೀ ಪ್ರಕರಣ ರೂವಾರಿ ಜೆಡಿಎಸ್ ಪಕ್ಷ ಅಂತ ಬಿಂಬಿಸುವಂತೆ ಹೇಳಿದೆ ಅಂತ ಗೊತ್ತಾಗಿದೆ. ಇನ್ನು ಪ್ರಮುಖ ಆರೋಪಿ ಪರ ಮೋದಿ ಪ್ರಚಾರ ಮಾಡಿರೋದನ್ನ ಒತ್ತಿ ಹೇಳಿ ಎಂದಿರುವ ಹೈಕಮಾಂಡ್, ವಿಪಕ್ಷಗಳ ಪ್ರತಿಭಟನೆ, ಧರಣಿಗೆ ತಾವು ಸಹ ಏಟಿಗೆ ಎದುರೇಟು ನೀಡಲು ಸಜ್ಜಾಗಿದೆ ಅಂತ ಸಂದೇಶ ಕೊಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯಕರ್ತರ ಮೂಲಕ ಪ್ರತಿಭಟನೆಗೆ ಸೂಚನೆ ನೀಡಿದೆ ಅಂತ ಹೇಳಲಾಗಿದೆ. ಇನ್ನು ಸರ್ಕಾರ ಕೈಗೊಂಡ ಕ್ರಮದ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಂತೆಯೂ ಹೈಕಮಾಂಡ್ ಸಲಹೆ ಕೊಟ್ಟಿದೆ. ಹೈಕಮಾಂಡ್ನ ಸಲಹೆಯ ಭಾಗವೇ ನಿನ್ನೆ ನಡೆದ ಒಕ್ಕಲಿಗ ಸಚಿವರ ಸುದ್ದಿಗೋಷ್ಠಿ, ಬಳಿಕ ನಡೆದ ಪರಮೇಶ್ವರ್ ಪ್ರೆಸ್ ಮೀಟ್. ಒಟ್ಟಾರೆ ದೆಹಲಿ ಮಟ್ಟದಲ್ಲಿ ಪೆನ್ ಡ್ರೈವ್ ಚರ್ಚೆ ಆಗ್ತಾ ಇದೆ. ರಾಜ್ಯ ಹಾಗೂ ದೆಹಲಿ ಕಾಂಗ್ರೆಸ್ ನಾಯಕರ ಹೆಸರನ್ನ ಮೈತ್ರಿ ಪಡೆ ಕೆಲ ಸಾಕ್ಷಿಗಳನ್ನ ಹಿಡಿದು ಪ್ರಸ್ತಾಪ ಮಾಡ್ತಿದೆ. ಇದರಿಂದ ಅಲರ್ಟ್ ಆದ ಹೈಕಮಾಂಡ್ ಎಲ್ಲಾ ಸಚಿವರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.